ಲೇಟೆಸ್ಟ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ನಿಮ್ಗೆ ಗೊತ್ತಿರಬಹುದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ. ಜೊತೆಗೆ ನಿಮಗೆ ಆಪ್ಷನ್ ಎಂಟ್ರಿ ಮತ್ತೆ ಕೌನ್ಸಿಲಿಂಗ್ ಏನಾದರೂ ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಆಗುತ್ತಾ ಆಗಲ್ಲ ಅದ್ರ ಬಗ್ಗೆನೂ ಕೂಡ ಆನ್ಸರ್ ಸಿಕ್ಕಿದೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ನು ಮುಂದಕ್ಕೆ ಈ ಸಿಟಿ ಅಪ್ಡೇಟ್ಸ್ ಈ ಒಂದು ಚಾನಲ್ ಕಂಟಿನ್ಯೂ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ನ ಪಡ್ಕೋತೀರಾ. ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೋಸೆಸ್ ಇದೆಯಲ್ಲ ತುಂಬ ಅಂದರೆ ತುಂಬ ವೆರಿ ಇಂಪಾರ್ಟೆಂಟ್ ಪ್ರೋಸೆಸ್ಸು. ಈ ಒಂದು ಪ್ರೋಸೆಸ್ ನೀವು ಕಂಪ್ಲೀಟಾಗಿ ಮಾಡಿಲ್ಲ ಅಂದರೆ ಮುಂದೆ ನೀವೇನು ಕೂಡ ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕ್ಕಾಗಲ್ಲ. ಆದರೆ ನಿಮಗೆ ಕಾಮನಿಗೆ ಕನ್ಫ್ಯೂಷನ್ ಇದೆ, ಎಲ್ಲರೂ ಕೂಡ ಅಟೆಂಡ್ ಮಾಡಬೇಕಾ ಯಾವ ರೀತಿ ಅಂತ. ಇಲ್ಲಿ ನೋಡಿ, ನೋಟಿಫಿಕೇಶನ್ಲೇ ಕೊಟ್ಟಿದ್ದಾರೆ, ಕ್ಲಾಸ್ ಎ ಸ್ಟೂಡೆಂಟ್ಸ್ ಬಿಟ್ಟು ಮಿಗ್ದವ್ರು ಎಲ್ಲರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಟೆಂಡ್ ಮಾಡಬೇಕು. ಆಫ್ಲೈನಲ್ಲಿ ರ್ಯಾಂಕಿಂಗ್ ಶೆಡ್ಯೂಲು ಕೂಡ ಬಿಟ್ಟಿದ್ದಾರೆ. ರೀತಿ ಪ್ರತಿ ವರ್ಷ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತಿತ್ತು. ಆದರೆ ಇವಾಗ ಕ್ಲಾಸ್ ಎ ಬಿಟ್ಟು ಮಿಕ್ಕಿದವ್ರಿಗೆ ಎಲ್ಲರಿಗೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ. ಅಂದರೆ ಸುಮಾರು 4,000ಕ್ಕೂ ಅಧಿಕ ಜನ ಸ್ಟೂಡೆಂಟ್ಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರೋದು. ಇಲ್ಲಿ ಯಾರ್ಯಾರು ಇವಾಗ ಕರ್ನಾಟಕದಲ್ಲಿ 7 ವರ್ಷ ಸ್ಟಡಿ ಮಾಡಿದ್ರ, ಅದರಲ್ಲಿ ನೀವು 10th ಬೋರ್ಡು ಅಥವಾ 12th ಏನಾದರೂ ಕರ್ನಾಟಕದಲ್ಲಿ ಪಾಸ್ ಆಗಿದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರೋದಿಲ್ಲ. ಮತ್ತು ನಿಮ್ಮ CET ಅಪ್ಲಿಕೇಶನ್ ತೆಗೆದ್ಬಿಟ್ಟು ಸೆಕೆಂಡ್ ಪೇಜ್ ನೋಡಿ, ಅಲ್ಲಿ ಅಕಾಡೆಮಿಕ್ ಡೀಟೇಲ್ಸಲ್ಲಿ ಬರುತ್ತೆ. ನಿಮಗೆ ಕ್ಲಾಸ್ ಎ ಅಂತ ಏನಾದರೂ ಇತ್ತು ಅಂದರೆ ನೀವು ಯಾವುದೇ ಥರದ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಆಫ್ಲೈನ್ಗೆ ಹೋಗೋ ಅಗತ್ಯ ಇರಲ್ಲ ನಿಮಗೆ. ಅಂದರೆ ಕೌನ್ಸಿಲಿಂಗಲ್ಲಿ ಮೇಯ್ನ್ ಆಟ ಆಡಬೇಕಾಗಿರೋದು ನೀವು ಒಂದು ಆಪ್ಷನ್ ಎಂಟ್ರಿ ನೀವೇನಾದರೂ ಸರಿಯಾಗಿ ಮಾಡಿಲ್ಲ ಅಂದರೆ ನಿಮಗೆ ಸರಿಯಾಗಿರೋಂಥ ಕಾಲೇಜ್ ಅಲೌಟ್ ಆಗಲ್ಲ. ಮತ್ತು ಇವಾಗ ಆಪ್ಷನ್ ಎಂಟ್ರಿ ಕೋರ್ಸ್ನ ಯಾರ್ಯಾರು ಪರ್ಚೇಸ್ ಮಾಡ್ತೀರಾ, ಇಲ್ಲಿ ನಿಮಗೆ ಮಾಕ್ ರೌಂಡ್ ಆದಮೇಲೂ ಕೂಡ ಅಪ್ಡೇಟ್ ಸಿಗುತ್ತೆ, ಫಸ್ಟ್ ರೌಂಡ್ ಆದಮೇಲೂ ಕೂಡ ಅಪ್ಡೇಟ್ ಸಿಗುತ್ತೆ. ಯಾವ ರೀತಿ ಕಾಲೇಜಸ್ನ ಚೇಂಜಸ್ ಮಾಡಬೇಕು, ಮಾಡಿಫೈ ಮಾಡಬೇಕು ಎಲ್ಲನೂ ಕೂಡ ನಿಮಗೆ ಲೈವ್ ಡೆಮೋ, ಇಲ್ಲಿ ಕೋರ್ಸ್ ನ್ಯೂ ಅಪ್ಡೇಟ್ ಇದೆಯಲ್ಲ ಇಲ್ಲಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಆಫರ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 999 ಇದೆ. ಇದೇನಾದರೂ ನೀವು ಮಾಕ್ ರೌಂಡ್ ಆದಮೇಲೆ ಪರ್ಚೇಸ್ ಮಾಡ್ತೀರಾ ಅಂದರೆ ಪ್ರೈಸ್ ಬಂದ್ಬಿಟ್ಟು ಇನ್ಕ್ರೀಸ್ ಆಗಿರುತ್ತೆ. ಅದಕ್ಕೋಸ್ಕರ ಇವಾಗಲೇ ಪರ್ಚೇಸ್ ಮಾಡ್ಕೊಳ್ಳಿ. ಆಪ್ಷನ್ ರಿಲೇಟೆಡ್ ಅಪ್ಡೇಟ್ಸ್ನ ಇದ್ರಲ್ಲಿ ಪಡ್ಕೋತಾ ಇರ್ತೀರಾ ಕೋರ್ಸಲ್ಲಿ, ಬೇಗ ಪರ್ಚೇಸ್ ಮಾಡ್ಕೊಳ್ಳಿ, ಹೆಲ್ಪ್ಫುಲ್ ಆಗುತ್ತೆ. ಇವಾಗ ನಾವು ಬ್ಯಾಕ್ ವೀಡಿಯೋ ಬಗ್ಗೆ ಬರೋಣ, ಅದನ್ನು ಸೈಡಿಗೆ ಇರೋಣ. ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ KECT ಆಪ್ಷನ್ ಎಂಟ್ರಿ ಮತ್ತು ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತೀರಾ. ಇಲ್ಲಿ ಕೌನ್ಸಿಲಿಂಗ್ ಅಂದರೂ ಒಂದೇ, ಆಪ್ಷನ್ ಎಂಟ್ರಿ ಅಂದ್ರೂ ಕೂಡ ಒಂದೇ. ಯಾಕೆ ಅಂದರೆ ಇಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆದರೆ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಸ್ಟಾರ್ಟ್ ಆಗೋದು. ಅಂದರೆ ನೀವು ಯಾವಾಗ ವೆರಿಫಿಕೇಷನ್ ಸ್ಲಿಪ್ನ ರಿಸೀವ್ ಮಾಡ್ಕೋತೀರಾ ಮತ್ತು ಸೀಟ್ ಮ್ಯಾಟ್ರಿಕ್ಸು ಫೀಸ್ ಸ್ಟ್ರಕ್ಚರ್ ಯಾವಾಗ ಬಿಡ್ತಾರೆ, ಅದು ಬಿಟ್ಟಿದ್ದು ಜಸ್ಟ್ 1 or 2 ಡೇಸ್ಗೆ ನಿಮಗೆ ಆಪ್ಷನ್ ಎಂಟ್ರಿ ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತಾರೆ ವಿತೌಟ್ ಡಿಲೇ. ಅದರಿಂದ ನೀವೇನು ಕೂಡ ತಲೆ ಕೆಡ್ಸ್ಕೊಳ್ಳೋಗತ್ತಿಲ್ಲ. ಇಲ್ಲಿ ನೀವು ನೋಡ್ಬೋದು ಶೆಡ್ಯೂಲಲ್ಲಿ ನಮಗೆ ನೋಟಿಫಿಕೇಶನಲ್ಲಿ ಕಾಣಿಸಿರೋ ಡೇಟ್ಸ್ ಬಂದ್ಬಿಟ್ಟು 29th ಬಂದ್ಬಿಟ್ಟು ಇವಾಗ ವೆರಿಫಿಕೇಶನ್ ಕ್ಲೋಸ್ ಆಗ್ತಿದೆ ಅಂತ. ಮೆಡಿಕಲ್ ಕೊಟ್ಟಿಲ್ಲ, ಪಶು ವೈದ್ಯಕೀಯ ಅಂತ ಕೊಟ್ಟಿದ್ದಾರೆ. ಮೆಡಿಕಲ್ ಮತ್ತು ಡೆಂಟಲ್ ಅವ್ರಿಗೆ ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ. ಅಲ್ಲೂ ಕೂಡ ಎಕ್ಸ್ಟ್ರಾ ರಿಸರ್ವೇಷನ್ಸ್ ಕ್ಲೈಮ್ ಮಾಡೋಕ್ಕೂ ಕೂಡ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಆ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಅವ್ರಿಗೆ ನಡೆಸ್ಬೋದು, ನಡೆಸ್ತೇನೂ ಕೂಡ ಇರ್ಬೋದು, ಅದು KM ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಿಂದ ಏನಾಗ್ಬೋದು ಅಂದರೆ ಇವಾಗ 29th ಇದೆಯಲ್ಲ ಲಾಸ್ಟ್ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನು. ನೆಕ್ಸ್ಟು ಜುಲೈ ಫಸ್ಟ್ ವೀಕಲ್ಲಿ ಬಂದ್ಬಿಟ್ಟು ನೀಟ್ ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ಬೋದು, ಸ್ವಲ್ಪ ರಿಸರ್ವೇಷನ್ ಕ್ಲೈಮ್ ಮಾಡ್ಕೊಳ್ಳೋಕ್ಕೆ. ಅಲ್ಲೂ ಕೂಡ ಸ್ವಲ್ಪ ಜನಕ್ಕೆ ಮಾತ್ರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಮಿಗ್ದವ್ರದೆಲ್ಲ ನಿಮ್ದು ಆನ್ಲೈನಲ್ಲೇ ವೆರಿಫೈ ಮಾಡ್ಕೊಂಡಿರ್ತಾರೆ. ಸರಿನಾ? ಪ್ರೋಸೆಸ್ಸು ಪೆಂಡಿಂಗ್ ಇರೋದ್ರಿಂದ ನಿಮಗೆ KECT ಮತ್ತು ನೀಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೀವು ಕೇಳೋ ಕ್ವಶನ್ಗೆ ಆನ್ಸರ್ನ ಮಾಡೋದಾದರೆ ಇಲ್ಲಿ 29th ಕೂಡ ಸ್ಟಾರ್ಟ್ ಆಗಲ್ಲ. ಅಂದರೆ ಈ ತಿಂಗಳು ಕೊನೆವರೆಗೂ ಕೂಡ ನಿಮಗೆ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಲ್ಲ ಅನ್ನೋದು 100% ಕನ್ಫರ್ಮ್. ಸರಿನಾ? ಮತ್ತು ನೆಕ್ಸ್ಟು ಜುಲೈ ಫಸ್ಟ್ ವೀಕಲ್ಲಿ ಏನಾಗುತ್ತೆ ಅಂದರೆ ನೀಟ್ ಅವ್ರಿಗೆ ಕೆಲವು ರಿಸರ್ವೇಷನ್ ಕ್ಲೈಮ್ ಮಾಡೋಕ್ಕೆ ಅವ್ರಿಗೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸ್ಬೋದು. ಅದರಿಂದನೂ ಕೂಡ ಡಿಲೇ ಆಗುತ್ತೆ. ಜುಲೈ ಫಸ್ಟ್ ವೀಕಲ್ಲೂ ಕೂಡ ಸ್ಟಾರ್ಟ್ ಆಗಲ್ಲ. ನಿಮಗೆ ಕೌನ್ಸಿಲಿಂಗ್ ನಿಮಗೆ ಡೇಟ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಜುಲೈ 10ನೇ ತಾರೀಕು ಆಗ್ಬೋದು ಅಥವಾ ಜುಲೈ 15ನೇ ತಾರೀಕು ಆಗ್ಬೋದು. ಒಟ್ನಲ್ಲಿ ಓವರಾಲ್ ಜುಲೈ 10ನೇ ತಾರೀಕು ಆದಮೇಲೆ ಅಂತ ಅಂದ್ಕೊಳ್ಳಿ. ಸ್ವಲ್ಪ ಡಿಲೇ ಆಯಿತು ಅಂದರೆ ಜುಲೈ 15th ಆದರೂ ಕೂಡ ಆಗುತ್ತೆ. ಅದಾದಮೇಲೆ ಪ್ರೋಸೆಸ್ ಇರುತ್ತಲ್ಲ ತುಂಬಾ ರಾಕೆಟ್ ಸ್ಪೀಡಲ್ಲಿ ಹೋಗುತ್ತೆ. ಆವಾಗ ನೀವು ಕರೆಕ್ಟಾಗಿ ಪ್ರತಿನಿತ್ಯನೂ ಕೂಡ ಅಪ್ಡೇಟ್ಸ್ಗಳನ್ನ KEA ವೆಬ್ಸೈಟಲ್ಲಿ ನೋಡ್ತಾ ಇರಬೇಕಾಗುತ್ತೆ. ಒಂದು ಅಪ್ಡೇಟ್ ಮಿಸ್ ಮಾಡ್ಕೋತು ಅಂದರೂ ನಿಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ನಿಮಗೆ ಯಾವುದೇ ಥರದ ಸಿಂಗಲ್ ಅಪ್ಡೇಟ್ ಮಿಸ್ ಆಗಬಾರ್ದು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.